ಆ ಅಂಗನವಾಡಿ ಕೇಂದ್ರದ ವ್ಯವಸ್ಥೆ ಹದಗೆಟ್ಟು ಹೋಗಿತ್ತು. ಮಕ್ಕಳಿಗೆ ಕೊಳೆತ ಮೊಟ್ಟೆ, ಕಳಪೆ ಆಹಾರ ಕೊಟ್ಟು ಚೆಲ್ಲಾಟ ಆಡ್ತಿದ್ರು. ಟಿವಿ9 ವರದಿ ಬೆನ್ನಲ್ಲೇ ಅಂಗನವಾಡಿ ಚಿತ್ರಣವೇ ಬದಲಾಗಿ ಹೋಗಿದೆ. ಬೇಳೆಯಲ್ಲೂ ಹುಳ, ಶೇಂಗಾದಲ್ಲೂ ಹುಳ, ಮೊಟ್ಟೆ ಕೊಳೆತಿದ್ರೆ ತರಕಾರಿ ಹಾಳಾಗಿದೆ. ಗದಗದ ಗಂಗಾಪುರ ಪೇಟೆಯ ಅಂಗನವಾಡಿ ಕೇಂದ್ರದ ಅಧ್ವಾನ ಒಂದೆರಡಲ್ಲ. ಕೊಳೆತ ವಾಸನೆಯಿಂದ ನಾರುತ್ತಿದ್ದ ಅಂಗನವಾಡಿಯಲ್ಲೇ ಪುಟಾಣಿಗಳು ಇರ್ತಿದ್ರು. ಹುಳೆ ಅಪ್ಪಟೆಗಳ ಆಹಾರವನ್ನೇ ಮಕ್ಕಳಿಗೂ ನೀಡ್ತಿದ್ರು. ಆದರೆ ಟಿವಿ9 ವರದಿ ಬಳಿಕ ಎಲ್ಲವೂ ಬದಲಾಗಿದೆ. ಅಂಗನವಾಡಿ ಮಕ್ಕಳ ಊಟದಲ್ಲಿ ಹುಳ ಹುಪ್ಪಟೆ. ಟಿವಿ9 ವರದಿ ಇಂಪ್ಯಾಕ್ಟ್, ಬದಲಾಯಿತು ಅಂಗನವಾಡಿ. ಹೌದು, ಗಂಗಾಪುರ ಪೇಟೆ ಅಂಗನವಾಡಿಯ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ರು. ನಿನ್ನೆ ಮಗುವಿಗೆ ಕೆಟ್ಟು ಹೋದ ಮೊಟ್ಟೆ ಕೊಟ್ಟಿದ್ರು. ಇದರಿಂದ ಕೆರಳಿದ ಪೋಷಕರು ಅಂಗನವಾಡಿಗೆ ನುಗ್ಗಿದ್ರು. ಗಬ್ಬೆದ್ದು ನಾರುತ್ತಿದ್ದ ಅಡುಗೆ ಮನೆ ನೋಡಿ ಹೌಹಾರಿದ್ರು. ಈ ಬಗ್ಗೆ ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಟಿವಿ9 ರಿಪೋರ್ಟ್ ಬಳಿಕ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಅಂಗನವಾಡಿಗೆ ದೌಡಾಯಿಸಿದ್ರು. ಇದರಿಂದ ಅಂಗನವಾಡಿ ಚಹರೆಯೇ ಬದಲಾಗಿದೆ. ಎಲ್ಲವನ್ನೂ ಕ್ಲೀನ್ ಮಾಡಿದ್ದಾರೆ, ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಮಕ್ಕಳಿಗೆ ಶುಚಿಯಾದ ಆಹಾರ ಕೊಟ್ಟಿದ್ದಾರೆ. ಪೋಷಕರು ಟಿವಿ9ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಮಕ್ಕಳಿಗೆ ಕೊಳೆತ ಆಹಾರವನ್ನು ಕೊಡ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಾಗ ನಾವು ಟಿವಿ9 ಮಾಧ್ಯಮದ ಬಂಧುಗಳಿಗೆ ತಿಳಿಸಿದ್ವಿ. ಅವರು ಕೂಡ ನಿನ್ನೆ ಬಂದು ಇದನ್ನು ವಿಸ್ತಾರವಾಗಿ ನ್ಯೂಸ್ ಮಾಡಿದ ಮೇಲೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆ ಟೀಚರನ್ನು ಅಮಾನತು ಮಾಡಿದ್ದಾರೆ. ಇದು ಒಂದು ನಿಜವಾಗ್ಲೂ ಒಂದು ನಮಗೆ ಈ ಭಾಗದ ಜನರಿಗೆ ಒಂದು ಖುಷಿ ಪಡುವಂಥ ವಿಷಯ. ಯಾಕಂದರೆ ಕೊಳೆತ ಮೊಟ್ಟೆಯನ್ನು, ಕೊಳೆತ ಆಹಾರದ ಪದಾರ್ಥವನ್ನು ಟೀಚರು ನೀಡ್ತಾ ಇದ್ರು. ಅಂಗನವಾಡಿ ಕೇಂದ್ರಕ್ಕೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿಕ್ಷಕಿ ಅಕ್ಕಮ್ಮಳನ್ನು ಅಮಾನತು ಮಾಡಿ ಮಂಜುಳಾ ಬೆಟಗೇರಿ ಎಂಬುವರನ್ನ ನೇಮಕ ಮಾಡಲಾಗಿದೆ. ಸಂಜೀವ ಪಾಂಡ್ರೆ, ಟಿವಿ9 ಗದಗ.